ಇವತ್ತಿನಿಂದ SSLC ಎಕ್ಸಾಮ್ಸ್ ಆರಂಭ ಆಗ್ತಾ ಇದೆ. ಪರೀಕ್ಷೆಯನ್ನು ಬರಿತಾ ಇದ್ದಾರೆ. ಸುಮಾರು 8,65,000 ಮಂದಿ ಮಕ್ಕಳು ಇವತ್ತು SSLC ಪರೀಕ್ಷೆಯನ್ನು ಎದುರಿಸ್ತಾ ಇದ್ದಾರೆ, ಬರಿತಾ ಇದ್ದಾರೆ. ಹಾಗಾಗಿ ಯಾರು ಕೂಡ ಟೆನ್ಷನ್ ಪಡುವಂಥ ಅಗತ್ಯ ಇಲ್ಲ. ಭಯ ಬೇಡ, ನಿರ್ಭೀತತೆಯಿಂದ ಪರೀಕ್ಷೆ ಬರೆಯಿರಿ ಅಂತ ವಿಶ್ ಮಾಡಿದ್ದಾರೆ ಸಿಎಂ. ವಿದ್ಯಾರ್ಥಿಗಳಿಗೆ ಶುಭ ಹಾರೈಸಿದ್ದಾರೆ ಸಿಎಂ. 8,65,000 ಮಂದಿ SSLC ವಿದ್ಯಾರ್ಥಿಗಳು ಪರೀಕ್ಷೆಯನ್ನು ಬರಿತಾ ಇದ್ದಾರೆ. 2,871 ಕೇಂದ್ರಗಳಲ್ಲಿ ಪರೀಕ್ಷೆ ನಡೆಯಲಿದೆ. ಪರೀಕ್ಷೆ ಬರೆಯಲಿರುವಂತಹ ವಿದ್ಯಾರ್ಥಿಗಳಿಗೆ ಆಲ್ ದಿ ಬೆಸ್ಟ್ ಹೇಳಿದ್ದಾರೆ. ಏಪ್ರಿಲ್ 2ರವರೆಗೂ ಕೂಡ SSLC ಎಕ್ಸಾಮ್ಸ್ ನಡೆಯುತ್ತೆ. SSLC ಎಕ್ಸಾಮ್ ಸುಸೂತ್ರವಾಗಿ ನಡೀಬೇಕು ಅನ್ನುವಂಥ ನಿಟ್ಟಿನಲ್ಲಿ ಎಲ್ಲ ರೀತಿಯ ಸಿದ್ಧತೆಗಳನ್ನು ಈಗಾಗಲೇ ಮಾಡಿಕೊಳ್ಳಲಾಗಿದೆ. ಶಿಕ್ಷಣ ಇಲಾಖೆಯಿಂದಲೂ ಕೂಡ ಎಲ್ಲ ರೀತಿಯ ಸಿದ್ಧತೆಗಳನ್ನು ಈಗಾಗಲೇ ಮಾಡಿಕೊಳ್ಳಲಾಗಿದೆ. ಪರೀಕ್ಷಾ ಕೇಂದ್ರಗಳಾಗಿರ್ಬೋದು, ಅದರ ಜೊತೆಯಲ್ಲಿ ಮಕ್ಕಳನ್ನು ರೆಡಿ ಮಾಡೋದಿರ್ಬೋದು, ಎಲ್ಲ ರೀತಿಯಲ್ಲೂ ಕೂಡ ತಯಾರಾಗಿದ್ದಾರೆ. SSLC ಎಕ್ಸಾಮ್ ಬರೆಯೋದಕ್ಕೆ ತಮ್ಮ ಭವಿಷ್ಯವನ್ನು ರೂಪಿಸುವಂಥ 10ನೇ ತರಗತಿಯ ಎಕ್ಸಾಮ್, ಅದನ್ನು ಬರೆಯೋದಕ್ಕೆ ಮಕ್ಕಳು ತಯಾರಾಗಿದ್ದಾರೆ. ಒಂದು ಕಡೆ ಪೋಷಕರಿಗೆ ಆತಂಕ, ಜೊತೆಗೆ ಪೋಷಕರ ಜೊತೆಯಲ್ಲಿ ಟೀಚರ್ಸ್ ಕೂಡ ಸಿಹಿ ತಿನ್ನಿಸಿ ವಿಶ್ ಮಾಡಿರೋದು, ಆಲ್ ದಿ ಬೆಸ್ಟ್ ಹೇಳಿದ್ದಾರೆ. ಜೊತೆಗೆ ಸಿಎಂ ಕೂಡ ಆಲ್ ದಿ ಬೆಸ್ಟ್ ಹೇಳಿದ್ದಾರೆ. ಇವತ್ತು 8,65,000 ಮಂದಿ ಬರಿತಾ ಇರೋದು ಎಕ್ಸಾಮ್. ಇನ್ನು ಶಿಕ್ಷಣ ಸಚಿವರಾದಂತಹ ಮಧು ಬಂಗಾರಪ್ಪನವರು ಕೂಡ ಹೂ ಕೊಟ್ಟು ವಿದ್ಯಾರ್ಥಿಗಳಿಗೆ ಶುಭ ಹಾರೈಸಿ ಆಲ್ ದಿ ಬೆಸ್ಟ್ ಹೇಳಿದ್ದಾರೆ. ನೀವು ಗಮನಿಸ್ತಾ ಇರೋದು ಲೈವ್ ಫುಟೇಜಸ್, ಲೈವ್ ದೃಶ್ಯಾವಳಿಗಳನ್ನು ಗಮನಿಸ್ತಾ ಇದ್ದೀವಿ. ಶಿಕ್ಷಣ ಸಚಿವರು ಕೂಡ ಬಂದು ಮಕ್ಕಳಿಗೆ ಆಲ್ ದಿ ಬೆಸ್ಟ್ ಹೇಳಿದ್ದಾರೆ. ನಿರಾತಂಕವಾಗಿ, ಯಾವುದೇ ಭಯ ಇಲ್ಲದೆ ನಿರ್ಭೀತಿಯಿಂದ ಪರೀಕ್ಷೆಯನ್ನು ಎದುರಿಸಿ, ಪರೀಕ್ಷೆಯನ್ನು ಬರೆಯಿರಿ ಅನ್ನುವಂಥದ್ದನ್ನು ಈಗಾಗಲೇ ಹೇಳಿರೋದು. ಜೊತೆಗೆ ಶಿಕ್ಷಣ ಸಚಿವರು ಕೂಡ ಅದನ್ನೇ ಹೇಳಿದ್ದಾರೆ. ಎಲ್ಲರಿಗೂ ಕೂಡ ವಿಶಸ್ ತಿಳಿಸಿದ್ದಾರೆ. ಅಲ್ಲಿರುವಂಥ ಪೋಷಕರ ಜೊತೆಯಲ್ಲೂ ಕೂಡ ಮಾತಾಡಿದ್ದಾರೆ. ಯಾವುದೇ ಭಯ ಬೇಡ, ಪರೀಕ್ಷೆಯನ್ನು ಬರೆಯಿರಿ, ಓದಿದ್ದನ್ನು ಮನದಟ್ಟು ಮಾಡಿದ್ದನ್ನು ಪರೀಕ್ಷೆಯಲ್ಲಿ ಬರೆಯಿರಿ ಅನ್ನುವಂಥ ನಿಟ್ಟಿನಲ್ಲಿ ಒಂದಷ್ಟು ಸಲಹೆಯನ್ನು ಕೊಟ್ಟಿರೋದು ಶಿಕ್ಷಣ ಸಚಿವರು. ಮೊದಲ ದಿನದ ಕನ್ನಡ ಸೇರಿ ಪ್ರಥಮ ಭಾಷಾ ವಿಷಯ ಪರೀಕ್ಷೆ ಇವತ್ತಿನಿಂದ ಎಕ್ಸಾಮ್ಸ್ ಆರಂಭ ಆಗ್ತಾ ಇದೆ, ಪರೀಕ್ಷೆಗಳು ಆರಂಭ ಆಗ್ತಾ ಇದೆ. ಇವತ್ತು ಪ್ರಥಮ ಭಾಷೆ ಕನ್ನಡ ಪರೀಕ್ಷೆ ಇದೆ SSLC ವಿದ್ಯಾರ್ಥಿಗಳಿಗೆ. ವಿದ್ಯಾರ್ಥಿಗಳು ತಯಾರಾಗಿರೋದು ಒಂದು ಕಡೆ ಆದರೆ, ಮತ್ತೊಂದು ಕಡೆಯಲ್ಲಿ ಶಿಕ್ಷಣ ಸಚಿವರು ಕೂಡ ಈಗ ಭೇಟಿ ಕೊಟ್ಟಿರೋದು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ವಿನೋದ್. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ವಿನೋದ್, ರಾಜ್ಯದಾದ್ಯಂತ SSLC ಪರೀಕ್ಷೆಯನ್ನು ಬರೆಯೋದಕ್ಕೆ ಮಕ್ಕಳು ತಯಾರಾಗಿದ್ದಾರೆ, ಅವರನ್ನು ರೆಡಿ ಮಾಡಿ ಪೋಷಕರು ಕೂಡ ಒಂದು ರೀತಿಯಲ್ಲಿ ಆತಂಕದಲ್ಲಿದ್ದಾರೆ. ಯಾವ ರೀತಿ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗಿದೆ, ಈಗ ಡೀಟೇಲ್ಸ್ ಏನಿದೆ? ಅಶ್ವಿನಿ, ಬಹಳ ಪ್ರಮುಖವಾಗಿ SSLC ಪರೀಕ್ಷೆ ವಿದ್ಯಾರ್ಥಿಗಳಿಗೆ ಬಹಳ ಪ್ರಮುಖವಾದಂತಹ ಘಟ್ಟ. ಸೊ ಹೀಗಾಗಿ ಇವತ್ತಿನಿಂದ ಏಪ್ರಿಲ್ 2ರವರೆಗೂ ಕೂಡ SSLC ಪರೀಕ್ಷೆ ನಡೀತಾ ಇದೆ. ಮೈಸೂರಲ್ಲೂ ಕೂಡ ಸುಮಾರು 93 ಪರೀಕ್ಷಾ ಕೇಂದ್ರಗಳನ್ನು ರಚನೆ ಮಾಡಿರುವಂಥದ್ದು. ಮೈಸೂರು ನಗರದಲ್ಲಿ 43 ಕೇಂದ್ರಗಳು, ಇನ್ನುಳಿದಂತೆ ಮೈಸೂರು ಗ್ರಾಮಾಂತರ ಪ್ರದೇಶದಲ್ಲೂ ಕೂಡ ಈಗಾಗಲೇ ವಿದ್ಯಾರ್ಥಿಗಳು ಕೂಡ ಪರೀಕ್ಷೆ ಬರೋದಕ್ಕೆ ಈಗಾಗಲೇ ತರಗತಿಗಳಿಗೆ ಬರ್ತಾ ಇರುವಂಥದ್ದು. ನಾನೀಗ ಸದ್ಯ ಮೈಸೂರಿನ ಪ್ರತಿಷ್ಠಿತ ಮರಿಮಲ್ಲಪ್ಪ ವಿದ್ಯಾಸಂಸ್ಥೆಯಲ್ಲಿದ್ದೇನೆ. ದೃಶ್ಯ ಗಮನಿಸ್ತಾ ಇರ್ಬೋದು. ಈಗಾಗಲೇ ಸಾಕಷ್ಟು ಸಂಖ್ಯೆಯಲ್ಲಿ ವಿದ್ಯಾರ್ಥಿಗಳು ಕೂಡ ಈಗಾಗಲೇ ತಮ್ಮ ಆಲ್ ಟಿಕೆಟ್ ಅಲ್ಲಿ ನಂಬರ್ಗಳು ಯಾವ ರೂಪದಲ್ಲಿ ಇರುತ್ತೆ, ಜೊತೆಗೆ ಪೋಷಕರು ಕೂಡ ಈಗಾಗಲೇ ವಿದ್ಯಾರ್ಥಿಗಳೆಲ್ಲ ಪ್ರಥಮ ಪರೀಕ್ಷೆ ಇವತ್ತು. ಸೊ ಹೀಗಾಗಿ ಅವರೆಲ್ಲ ಕರೆದುಕೊಂಡು ಬರ್ತಾ ಇದ್ದಾರೆ. ಜೊತೆಗೆ ಈಗಾಗಲೇ ಮತ್ತೊಂದು ದೃಶ್ಯ ಅಂತಂದ್ರೆ, ವಿದ್ಯಾರ್ಥಿಗೆ ಈಗಾಗಲೇ ಕಾಲು ಕೂಡ ಹೇಟಾಗಿದೆ, ಅಂತಹ ವಿದ್ಯಾರ್ಥಿಗಳು ಕೂಡ ಇವತ್ತು ಪರೀಕ್ಷೆಗೆ ಬಂದು ಬರಿತಾ ಇರುವಂಥ ದೃಶ್ಯ ಗಮನಿಸ್ತಾ ಇರ್ಬೋದು. ಈಗಾಗಲೇ ಸ್ಟ್ರೆಚರ್ ಎಲ್ಲ ತೆಗೆದುಕೊಂಡು ಬಂದು ಈ ವಿದ್ಯಾರ್ಥಿಗಳು ಕೂಡ ಪರೀಕ್ಷೆಗೆ ಹಾಜರಾಗ್ತಾ ಇದ್ದಾರೆ. ಯಾಕಂದ್ರೆ SSLC ಪರೀಕ್ಷೆ ಅನ್ನುವಂಥದ್ದು ವಿದ್ಯಾರ್ಥಿಗಳಿಗೆ ಸಾಕಷ್ಟು ಪ್ರಮುಖವಾದಂತಹ ಘಟ್ಟ. ಸೊ ಹೀಗಾಗಿ ಪರೀಕ್ಷೆಯಲ್ಲಿ ಉತ್ತಮವಾಗಿ ಬರೀಬೇಕು, ಜೊತೆಗೆ ಯಾವುದೇ ರೀತಿ ತೊಂದರೆಗಳಾಗಬಾರ್ದು ಅಂತೇಳಿ ಎಲ್ಲರೂ ಕೂಡ ಪೋಷಕರ ಜೊತೆ ಬಂದು ಇವತ್ತು ಪರೀಕ್ಷೆಗೆ ಹಾಜರಾಗ್ತಾ ಇದ್ದಾರೆ. ದೃಶ್ಯ ಗಮನಿಸ್ತಾ ಇರ್ಬೋದು. ಈಗಾಗಲೇ 10 ಗಂಟೆಗೆ ಪರೀಕ್ಷೆ ಆರಂಭ ಆಗುತ್ತೆ. ಸೊ ಹೀಗಾಗಿ ತಮ್ಮ ಹಾಲ್ ಟಿಕೆಟ್ನಲ್ಲಿ ಯಾವ ರೂಮ್ನಲ್ಲಿ ತಮ್ಮ ಕೊಠಡಿ ಬರುತ್ತೆ ಅನ್ನುವಂಥದ್ದನ್ನ ನೋಡಿ ವಿದ್ಯಾರ್ಥಿಗಳು ಈಗಾಗಲೇ ಆ ಒಂದು ಕೊಠಡಿಗೆ ಹೋಗೋದಕ್ಕೆ ಸಿದ್ಧತೆಗಳನ್ನ ಮಾಡ್ಕೊಳ್ತಾ ಇದ್ದಾರೆ. ಮತ್ತೊಂದು ಕಡೆ ಪೋಷಕರು ಇದ್ದಾರೆ, ಮತ್ತೊಂದು ಕಡೆ ಈಗಾಗಲೇ ಎಲ್ಲ ಪರೀಕ್ಷಾ ಕೇಂದ್ರಗಳಿಗೆ BO ಕೃಷ್ಣ ಅವರು ಕೂಡ ಭೇಟಿಯನ್ನು ಕೊಟ್ಟು ವಿದ್ಯಾರ್ಥಿಗಳಿಗೆ ಶುಭ ಹಾರೈಕೆಯನ್ನು ಮಾಡಿದ್ದಾರೆ. ಜೊತೆಗೆ ಸಿಹಿಯನ್ನು ಕೂಡ ವಿತರಿಸುವ ಮೂಲಕವಾಗಿ ಎಲ್ಲರಿಗೂ ಕೂಡ ಯಾವುದೇ ಆತಂಕವನ್ನು. ಇನ್ನು ಕಟ್ಟೆಚ್ಚರದ ಬಗ್ಗೆ ಈಗಾಗಲೇ ಪೊಲೀಸರು ಕೂಡ ನಗರದಾದ್ಯಂತ ಸಾಕಷ್ಟು ಕಟ್ಟೆಚ್ಚರ ವಹಿಸಿದ್ದಾರೆ.
ಮೈಸೂರು ನಗರಾದ್ಯಂತ ಈಗಾಗಲೇ ಪರೀಕ್ಷೆ ಇವತ್ತು ಮುಗಿಯುವವರೆಗೂ ಕೂಡ ಒಂದು ನಿಷೇಧಾಜ್ಞೆ ಜಾರಿ ಮಾಡಿದ್ದಾರೆ. ಜೊತೆಗೆ ಪ್ರತಿಯೊಂದು ಪರೀಕ್ಷಾ ಕೇಂದ್ರಗಳಲ್ಲೂ ಕೂಡ ಈಗಾಗಲೇ ವೆಬ್ ಕಾಸ್ಟಿಂಗ್ ಮಾಡಿದ್ದಾರೆ. ಅದನ್ನು ಮಾನಿಟರ್ ಮಾಡೋದಕ್ಕೆ ಈಗಾಗಲೇ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲೂ ಕೂಡ ಒಂದು ವೆಬ್ ಕಾಸ್ಟಿಂಗ್ ಕೂಡ ತೆಗೆದಿರುವಂಥದ್ದು. ಸೊ ಹೀಗಾಗಿ SSLC ಪರೀಕ್ಷೆ ಅನ್ನುವಂಥದ್ದು ಯಾವುದೇ ಕಾರಣಕ್ಕೂ ಕೂಡ ಅಕ್ರಮ ಈಗ ಪ್ರಶ್ನೆ ಪತ್ರಿಕೆ ಸೋರಿಕೆ ಇರ್ಬೋದು, ಅದನ್ನು ತಡೆಗಟ್ಟಕ್ಕೂ ಕೂಡ ಈಗಾಗಲೇ ಏನೋ ವಿಶೇಷವಾದಂತಹ ಸ್ಕ್ವಾಡಲ್ಲೂ ಕೂಡ ರಚನೆ ಮಾಡಲಾಗಿದೆ. ಸುಮಾರು 100ಕ್ಕೂ ಹೆಚ್ಚು ತಂಡ ಪ್ರತಿ ಪರೀಕ್ಷಾ ಕೇಂದ್ರಗಳಿಗೆ ಹೋಗಿ ಪರೀಕ್ಷೆಯಲ್ಲಿ ಯಾವ ರೀತಿಯಾಗಿ ತಯಾರಿಗಳಾಗಿದೆ, ಜೊತೆಗೆ ಪ್ರಶ್ನೆ ಪತ್ರಿಕೆ ಈಗಾಗಲೇ ದೃಶ್ಯ ಗಮನಿಸ್ತಾ ಇರ್ಬೋದು, ಪರೀಕ್ಷಾ ಕೇಂದ್ರಗಳಿಗೆ ಈಗ ವಿದ್ಯಾರ್ಥಿಗಳು ಒಳಭಾಗಕ್ಕೆ ತೆರಳ್ತಾ ಇದ್ದಾರೆ. ಪ್ರತಿಯೊಬ್ಬರು ಕೂಡ ಸಹಜವಾಗಿ ಇವತ್ತು ಮೈಸೂರಲ್ಲಿ ಸುಮಾರು 39,000 ವಿದ್ಯಾರ್ಥಿಗಳು ಪರೀಕ್ಷೆ ಬರೀತಾ ಇದ್ದಾರೆ. ಅದರಲ್ಲಿ 36,000 ಜನ ಫ್ರೆಶರ್ಸ್ ಆಗಿದ್ದಾರೆ. ಇನ್ನು ಉಳಿದಂತಹ 3,000 ಜನ ಏನೋ ಆ ಪರೀಕ್ಷೆಯಲ್ಲಿ ಫೇಲ್ ಆಗಿದ್ದವರು ಕೂಡ ಇನ್ನು 3,000 ಜನರು ಕೂಡ ಪರೀಕ್ಷೆಯನ್ನು ತೆಗೆದುಕೊಂಡಿದ್ದಾರೆ. ಪ್ರತಿಯೊಬ್ಬರು ಕೂಡ ಈಗಾಗಲೇ ದೃಶ್ಯ ಗಮನಿಸ್ತಾ ಇರ್ಬೋದು, ಶಾಲೆಯ ಟೀಚರ್ಸ್ ಎಲ್ಲರೂ ಕೂಡ ಅವರಿಗೆ ಬೆಲ್ಲನ್ನು ತಟ್ಟಿ ಅವರಿಗೆ ಶುಭವನ್ನು ಹಾರೈಸಿ ಒಳಭಾಗಕ್ಕೆ ಕಳಿಸ್ತಾ ಇರುವಂಥದ್ದು. ಸೊ ಸಹಜವಾಗಿ ಈಗಾಗಲೇ ಮೈಸೂರಿನ ಬಹುತೇಕ ಎಲ್ಲ ಕೇಂದ್ರಗಳಲ್ಲೂ ಕೂಡ ಈಗಾಗಲೇ ಪೊಲೀಸರು ಕೂಡ ಸಾಕಷ್ಟು ಕಟ್ಟೆಚ್ಚರ ವಹಿಸ್ತಾ ಇದ್ದಾರೆ. ಸಹಜವಾಗಿಯೇ ಆ ವಿದ್ಯಾರ್ಥಿಗಳಿಗೆ ಯಾವುದೇ ಅಡ್ಡಿ ಆತಂಕಗಳಿರಬಾರ್ದು ಅಂತೇಳಿ ಎಲ್ಲರೂ ಕೂಡ ಯಾವುದೇ ನಿರ್ವಿಘ್ನ ಅಂದರೆ ಯಾರು ಹೆದರದಂತೆ ಪರೀಕ್ಷೆನ ಬರೀಬೇಕು. ಯಾಕಂದರೆ ವಿದ್ಯಾರ್ಥಿಗಳು SSLC ಪರೀಕ್ಷೆ ಅಂದರೆ ಒಂದು ರೀತಿಯಲ್ಲಿ ಹೆದರ್ಕೊಳ್ತಾರೆ. ಸೊ ಹೀಗಾಗಿ ವಿದ್ಯಾರ್ಥಿಗಳಿಗೆ ಶಿಕ್ಷಕರಿರ್ಬೋದು, ಪೋಷಕರಿರ್ಬೋದು, ಪ್ರತಿಯೊಬ್ಬರು ಕೂಡ ಸಾಕಷ್ಟು ತಯಾರಿಯನ್ನು ಮಾಡಿ ಈಗ ಪರೀಕ್ಷಾ ಕೇಂದ್ರಕ್ಕೆ ಒಳಭಾಗಕ್ಕೆ ಕಳಿಸ್ತಾ ಇರುವಂಥದ್ದು. ಅಶ್ವಿನಿ. ಆಲ್ ರೈಟ್ ವಿನೋದ್, ಥ್ಯಾಂಕ್ ಯು ಸೋ ಮಚ್ ಡೀಟೇಲ್ಸ್ಗೆ. ಇವತ್ತಿನಿಂದ SSLC ಎಕ್ಸಾಮ್ಸ್ ಆರಂಭ ಆಗ್ತಾ ಇದೆ. ಪರೀಕ್ಷೆಯನ್ನು ಬರಿತಾ ಇದ್ದಾರೆ. ಸುಮಾರು 8,65,000 ಮಂದಿ ಮಕ್ಕಳು ಇವತ್ತು SSLC ಪರೀಕ್ಷೆಯನ್ನು ಎದುರಿಸ್ತಾ ಇದ್ದಾರೆ, ಬರಿತಾ ಇದ್ದಾರೆ. ಹಾಗಾಗಿ ಯಾರು ಕೂಡ ಟೆನ್ಷನ್ ಪಡುವಂಥ ಅಗತ್ಯ ಇಲ್ಲ, ಭಯ ಬೇಡ, ನಿರ್ಭೀತತೆಯಿಂದ ಪರೀಕ್ಷೆ ಬರೆಯಿರಿ ಅಂತ ವಿಶ್ ಮಾಡಿದ್ದಾರೆ ಸಿಎಂ. ವಿದ್ಯಾರ್ಥಿಗಳಿಗೆ ಶುಭ ಹಾರೈಸಿದ್ದಾರೆ ಸಿಎಂ. 8,65,000 ಮಂದಿ SSLC ವಿದ್ಯಾರ್ಥಿಗಳು ಪರೀಕ್ಷೆಯನ್ನು ಬರಿತಾ ಇದ್ದಾರೆ. 2,871 ಕೇಂದ್ರಗಳಲ್ಲಿ ಪರೀಕ್ಷೆ ನಡೆಯಲಿದೆ. ಪರೀಕ್ಷೆ ಬರೆಯಲಿರುವಂತಹ ವಿದ್ಯಾರ್ಥಿಗಳಿಗೆ ಆಲ್ ದಿ ಬೆಸ್ಟ್ ಹೇಳಿದ್ದಾರೆ. ಏಪ್ರಿಲ್ 2ರವರೆಗೂ ಕೂಡ SSLC ಎಕ್ಸಾಮ್ಸ್ ನಡೆಯುತ್ತೆ. SSLC ಎಕ್ಸಾಮ್ ಸುಸೂತ್ರವಾಗಿ ನಡೀಬೇಕು ಅನ್ನುವಂಥ ನಿಟ್ಟಿನಲ್ಲಿ ಎಲ್ಲ ರೀತಿಯ ಸಿದ್ಧತೆಗಳನ್ನು ಈಗಾಗಲೇ ಮಾಡಿಕೊಳ್ಳಲಾಗಿದೆ. ಶಿಕ್ಷಣ ಇಲಾಖೆಯಿಂದಲೂ ಕೂಡ ಎಲ್ಲ ರೀತಿಯ ಸಿದ್ಧತೆಗಳನ್ನು ಈಗಾಗಲೇ ಮಾಡಿಕೊಳ್ಳಲಾಗಿದೆ. ಪರೀಕ್ಷಾ ಕೇಂದ್ರಗಳಾಗಿರ್ಬೋದು, ಅದರ ಜೊತೆಯಲ್ಲಿ ಮಕ್ಕಳನ್ನು ರೆಡಿ ಮಾಡೋದಿರ್ಬೋದು, ಎಲ್ಲ ರೀತಿಯಲ್ಲೂ ಕೂಡ ತಯಾರಾಗಿದ್ದಾರೆ. SSLC ಎಕ್ಸಾಮ್ ಬರೆಯೋದಕ್ಕೆ ತಮ್ಮ ಭವಿಷ್ಯವನ್ನು ರೂಪಿಸುವಂಥ 10ನೇ ತರಗತಿಯ ಎಕ್ಸಾಮ್, ಅದನ್ನು ಬರೆಯೋದಕ್ಕೆ ಮಕ್ಕಳು ತಯಾರಾಗಿದ್ದಾರೆ. ಒಂದು ಕಡೆ ಪೋಷಕರಿಗೆ ಆತಂಕ, ಜೊತೆಗೆ ಪೋಷಕರ ಜೊತೆಯಲ್ಲಿ ಟೀಚರ್ಸ್ ಕೂಡ ಸಿಹಿ ತಿನ್ನಿಸಿ ವಿಶ್ ಮಾಡಿರೋದು, ಆಲ್ ದಿ ಬೆಸ್ಟ್ ಹೇಳಿದ್ದಾರೆ. ಜೊತೆಗೆ ಸಿಎಂ ಕೂಡ ಆಲ್ ದಿ ಬೆಸ್ಟ್ ಹೇಳಿದ್ದಾರೆ. ಇವತ್ತು 8,65,000 ಮಂದಿ ಬರಿತಾ ಇರೋದು ಎಕ್ಸಾಮ್. ಇನ್ನು ಶಿಕ್ಷಣ ಸಚಿವರಾದಂತಹ ಮಧು ಬಂಗಾರಪ್ಪನವರು ಕೂಡ ಹೂ ಕೊಟ್ಟು ವಿದ್ಯಾರ್ಥಿಗಳಿಗೆ ಶುಭ ಹಾರೈಸಿ ಆಲ್ ದಿ ಬೆಸ್ಟ್ ಹೇಳಿದ್ದಾರೆ. ನೀವು ಗಮನಿಸ್ತಾ ಇರೋದು ಲೈವ್ ಫುಟೇಜಸ್, ಲೈವ್ ದೃಶ್ಯಾವಳಿಗಳನ್ನು ಗಮನಿಸ್ತಾ ಇದ್ದೀವಿ. ಶಿಕ್ಷಣ ಸಚಿವರು ಕೂಡ ಬಂದು ಮಕ್ಕಳಿಗೆ ಆಲ್ ದಿ ಬೆಸ್ಟ್ ಹೇಳಿದ್ದಾರೆ. ನಿರಾತಂಕವಾಗಿ, ಯಾವುದೇ ಭಯ ಇಲ್ಲದೆ, ನಿರ್ಭೀತಿಯಿಂದ ಪರೀಕ್ಷೆಯನ್ನು ಎದುರಿಸಿ, ಪರೀಕ್ಷೆಯನ್ನು ಬರೆಯಿರಿ ಅನ್ನುವಂಥದ್ದನ್ನು ಈಗಾಗಲೇ ಹೇಳಿರೋದು. ಜೊತೆಗೆ ಶಿಕ್ಷಣ ಸಚಿವರು ಕೂಡ ಅದನ್ನೇ ಹೇಳಿದ್ದಾರೆ. ಎಲ್ಲರಿಗೂ ಕೂಡ ವಿಶಸ್ ತಿಳಿಸಿದ್ದಾರೆ. ಅಲ್ಲಿರುವಂಥ ಪೋಷಕರ ಜೊತೆಯಲ್ಲೂ ಕೂಡ ಮಾತಾಡಿದ್ದಾರೆ. ಯಾವುದೇ ಭಯ ಬೇಡ, ಪರೀಕ್ಷೆಯನ್ನು ಬರೆಯಿರಿ, ಓದಿದ್ದನ್ನು ಮನದಟ್ಟು ಮಾಡಿದ್ದನ್ನು ಪರೀಕ್ಷೆಯಲ್ಲಿ ಬರೆಯಿರಿ ಅನ್ನುವಂಥ ನಿಟ್ಟಿನಲ್ಲಿ ಒಂದಷ್ಟು ಸಲಹೆಯನ್ನು ಕೊಟ್ಟಿರೋದು ಶಿಕ್ಷಣ ಸಚಿವರು. ಮೊದಲ ದಿನದ ಕನ್ನಡ ಸೇರಿ ಪ್ರಥಮ ಭಾಷಾ ವಿಷಯ ಪರೀಕ್ಷೆ ಇವತ್ತಿನಿಂದ ಎಕ್ಸಾಮ್ಸ್ ಆರಂಭ ಆಗ್ತಾ ಇದೆ, ಪರೀಕ್ಷೆಗಳು ಆರಂಭ ಆಗ್ತಾ ಇದೆ. ಇವತ್ತು ಪ್ರಥಮ ಭಾಷೆ ಕನ್ನಡ ಪರೀಕ್ಷೆ ಇದೆ SSLC ವಿದ್ಯಾರ್ಥಿಗಳು ತಯಾರಾಗಿರೋದು ಒಂದು ಕಡೆ ಆದರೆ, ಮತ್ತೊಂದು ಕಡೆಯಲ್ಲಿ ಶಿಕ್ಷಣ ಸಚಿವರು ಕೂಡ ಈಗ ಭೇಟಿ ಕೊಟ್ಟಿರೋದು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ವಿನೋದ್. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ವಿನೋದ್, ರಾಜ್ಯದಾದ್ಯಂತ SSLC ಪರೀಕ್ಷೆಯನ್ನು ಬರೆಯೋದಕ್ಕೆ ಮಕ್ಕಳು ತಯಾರಾಗಿದ್ದಾರೆ, ಅವರನ್ನು ರೆಡಿ ಮಾಡಿ ಪೋಷಕರು ಕೂಡ ಒಂದು ರೀತಿಯಲ್ಲಿ ಆತಂಕದಲ್ಲಿದ್ದಾರೆ. ಯಾವ ರೀತಿ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗಿದೆ, ಈಗ ಡೀಟೇಲ್ಸ್ ಏನಿದೆ?
ಅಶ್ವಲಿ ಬಹಳ ಪ್ರಮುಖವಾಗಿ SSLC ಪರೀಕ್ಷೆ ವಿದ್ಯಾರ್ಥಿಗಳಿಗೆ ಬಹಳ ಪ್ರಮುಖವಾದಂತಹ ಘಟ್ಟ. ಸೊ ಹೀಗಾಗಿ ಇವತ್ತಿನಿಂದ ಏಪ್ರಿಲ್ 2 ಕೂಡ ಏನು SSLC ಪರೀಕ್ಷೆ ನಡೀತಾ ಇದೆ. ಮೈಸೂರಲ್ಲೂ ಕೂಡ ಸುಮಾರು 93 ಪರೀಕ್ಷಾ ಕೇಂದ್ರಗಳನ್ನ ರಚನೆ ಮಾಡಿರುವಂಥದ್ದು. ಮೈಸೂರು ನಗರದಲ್ಲಿ 43 ಕೇಂದ್ರಗಳು, ಇಲ್ಲಿ ಉಳಿದಂತೆ ಮೈಸೂರು ಗ್ರಾಮಾಂತರ ಪ್ರದೇಶದಲ್ಲೂ ಕೂಡ ಈಗಾಗಲೇ ವಿದ್ಯಾರ್ಥಿಗಳು ಕೂಡ ಪರೀಕ್ಷೆ ಬರೋದಕ್ಕೆ ಈಗಾಗಲೇ ತರಗತಿಗಳಿಗೆ ಬರ್ತಾ ಇರುವಂಥದ್ದು. ನಾನೀಗ ಸದ್ಯ ಮೈಸೂರಿನ ಪ್ರತಿಷ್ಠಿತ ಮರಿಮಲ್ಲಪ್ಪ ವಿದ್ಯಾಸಂಸ್ಥೆಯಲ್ಲಿದ್ದೇನೆ. ದೃಶ್ಯ ಗಮನಿಸ್ತಾ ಇರ್ಬೋದು, ಈಗಾಗಲೇ ಸಾಕಷ್ಟು ಸಂಖ್ಯೆಯಲ್ಲಿ ವಿದ್ಯಾರ್ಥಿಗಳು ಕೂಡ ಈಗಾಗಲೇ ತಮ್ಮ ಏನು ಆಲ್ ಟಿಕೆಟ್ ಅಲ್ಲಿ ನಂಬರ್ಗಳು ಯಾವ ರೂಪದಲ್ಲಿ ಇರುತ್ತೆ, ಜೊತೆಗೆ ಪೋಷಕರು ಕೂಡ ಈಗಾಗಲೇ ವಿದ್ಯಾರ್ಥಿಗಳೆಲ್ಲ ಪ್ರಥಮ ಪರೀಕ್ಷೆ ಇವತ್ತು. ಸೊ ಹೀಗಾಗಿ ಅವರನ್ನ ಕರೆದುಕೊಂಡು ಬರ್ತಾ ಇದ್ದಾರೆ. ಜೊತೆಗೆ ಈಗಾಗಲೇ ಮತ್ತೊಂದು ವಿಷಯ ಅಂತಂದ್ರೆ ವಿದ್ಯಾರ್ಥಿಗೆ ಈಗಾಗಲೇ ಕಾಲು ಕೂಡ ಹೇಟಾಗಿದೆ. ಅಂತಹ ವಿದ್ಯಾರ್ಥಿ ಕೂಡ ಇವತ್ತು ಪರೀಕ್ಷೆಗೆ ಬಂದು ಬರಿತಾ ಇರುವಂಥದ್ದು ದೃಶ್ಯ ಗಮನಿಸ್ತಾ ಇರ್ಬೋದು. ಈಗಾಗಲೇ ಸ್ಟ್ರೆಚರ್ ಎಲ್ಲ ತೆಗೆದುಕೊಂಡು ಬಂದು ಈ ವಿದ್ಯಾರ್ಥಿಗಳು ಕೂಡ ಪರೀಕ್ಷೆಗೆ ಹಾಜರಾಗ್ತಾ ಇದ್ದಾರೆ. ಯಾಕಂದ್ರೆ SSLC ಪರೀಕ್ಷೆ ಅನ್ನುವಂಥದ್ದು ವಿದ್ಯಾರ್ಥಿಗಳಿಗೆ ಸಾಕಷ್ಟು ಪ್ರಮುಖವಾದಂತಹ ಘಟ್ಟ. ಸೊ ಹೀಗಾಗಿ ಪರೀಕ್ಷೆಯಲ್ಲಿ ಉತ್ತಮವಾಗಿ ಬರೀಬೇಕು, ಜೊತೆಗೆ ಯಾವುದೇ ರೀತಿ ತೊಂದರೆಗಳಾಗಬಾರ್ದು ಅಂತೇಳಿ ಎಲ್ಲರೂ ಕೂಡ ಪೋಷಕರ ಜೊತೆ ಬಂದು ಇವತ್ತು ಪರೀಕ್ಷೆಗೆ ಹಾಜರಾಗ್ತಾ ಇದ್ದಾರೆ. ದೃಶ್ಯ ಗಮನಿಸ್ತಾ ಇರ್ಬೋದು, ಈಗಾಗಲೇ 10 ಗಂಟೆಗೆ ಪರೀಕ್ಷೆ ಆರಂಭ ಆಗುತ್ತೆ. ಸೊ ಹೀಗಾಗಿ ತಮ್ಮ ಹಾಲ್ ಟಿಕೆಟ್ನಲ್ಲಿ ಯಾವ ರೂಮ್ನಲ್ಲಿ ತಮ್ಮ ಕೊಠಡಿ ಬರುತ್ತೆ ಅನ್ನುವಂಥದ್ದನ್ನ ನೋಡಿ ವಿದ್ಯಾರ್ಥಿಗಳು ಈಗಾಗಲೇ ಆ ಒಂದು ಕೊಠಡಿಗೆ ಹೋಗೋದಕ್ಕೆ ಸಿದ್ಧತೆಗಳನ್ನ ಮಾಡ್ಕೊಳ್ತಾ ಇದ್ದಾರೆ. ಮತ್ತೊಂದು ಕಡೆ ಪೋಷಕರು ಇದ್ದಾರೆ, ಮತ್ತೊಂದು ಕಡೆ ಈಗಾಗಲೇ ಎಲ್ಲ ಪರೀಕ್ಷಾ ಕೇಂದ್ರಗಳಿಗೆ BO ಕೃಷ್ಣ ಅವರು ಕೂಡ ಭೇಟಿಯನ್ನು ಕೊಟ್ಟು ವಿದ್ಯಾರ್ಥಿಗಳಿಗೆ ಶುಭ ಹಾರೈಕೆಯನ್ನು ಮಾಡಿದ್ದಾರೆ. ಜೊತೆಗೆ ಸಿಹಿಯನ್ನು ಕೂಡ ವಿತರಿಸುವ ಮೂಲಕವಾಗಿ ಎಲ್ಲರಿಗೂ ಕೂಡ ಯಾವುದೇ ಆತಂಕವನ್ನು ಇಲ್ಲೂ ಕಟ್ಟೆಚ್ಚರದ ಬಗ್ಗೆ ಈಗಾಗಲೇ ಪೊಲೀಸರು ಕೂಡ ನಗರದಾದ್ಯಂತ ಸಾಕಷ್ಟು ಕಟ್ಟೆಚ್ಚರ ವಹಿಸಿದ್ದಾರೆ. ಮೈಸೂರು ನಗರಾದ್ಯಂತ ಈಗಾಗಲೇ ಪರೀಕ್ಷೆ ಇವತ್ತು ಮುಗಿಯುವವರೆಗೂ ಕೂಡ ಒಂದು ನಿಷೇಧಾಜ್ಞೆ ಜಾರಿ ಮಾಡಿದ್ದಾರೆ. ಜೊತೆಗೆ ಪ್ರತಿಯೊಂದು ಪರೀಕ್ಷಾ ಕೇಂದ್ರಗಳಲ್ಲೂ ಕೂಡ ಈಗಾಗಲೇ ವೆಬ್ ಕಾಸ್ಟಿಂಗ್ ಮಾಡಿದ್ದಾರೆ. ಅದನ್ನು ಮಾನಿಟರ್ ಮಾಡೋದಕ್ಕೆ ಈಗಾಗಲೇ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲೂ ಕೂಡ ಒಂದು ವೆಬ್ ಕಾಸ್ಟಿಂಗ್ ಕೂಡ ತೆಗೆದಿರುವಂಥದ್ದು. ಸೊ ಹೀಗಾಗಿ SSLC ಪರೀಕ್ಷೆ ಅನ್ನುವಂಥದ್ದು ಯಾವುದೇ ಕಾರಣಕ್ಕೂ ಕೂಡ ಅಕ್ರಮ, ಈಗ ಪ್ರಶ್ನೆ ಪತ್ರಿಕೆ ಸೋರಿಕೆ ಇರ್ಬೋದು, ಅದನ್ನು ತಡೆಗಟ್ಟಕ್ಕೂ ಕೂಡ ಈಗಾಗಲೇ ಏನೋ ವಿಶೇಷವಾದಂತಹ ಸ್ಕ್ವಾಡಲ್ಲೂ ಕೂಡ ರಚನೆ ಮಾಡಲಾಗಿದೆ. ಸುಮಾರು 100ಕ್ಕೂ ಹೆಚ್ಚು ತಂಡ ಪ್ರತಿ ಪರೀಕ್ಷಾ ಕೇಂದ್ರಗಳಿಗೆ ಹೋಗಿ ಪರೀಕ್ಷೆಯಲ್ಲಿ ಯಾವ ರೀತಿಯಾಗಿ ತಯಾರಿಗಳಾಗಿದೆ, ಜೊತೆಗೆ ಪ್ರಶ್ನೆ ಪತ್ರಿಕೆ ಈಗಾಗಲೇ ದೃಶ್ಯ ಗಮನಿಸ್ತಾ ಇರ್ಬೋದು. ಪರೀಕ್ಷಾ ಕೇಂದ್ರಗಳಿಗೆ ಈಗ ವಿದ್ಯಾರ್ಥಿಗಳು ಒಳಭಾಗಕ್ಕೆ ತೆರಳುತ್ತಾ ಇದ್ದಾರೆ. ಪ್ರತಿಯೊಬ್ಬರು ಕೂಡ ಸಹಜವಾಗಿ ಇವತ್ತು ಮೈಸೂರಲ್ಲಿ ಸುಮಾರು 39,000 ವಿದ್ಯಾರ್ಥಿಗಳು ಪರೀಕ್ಷೆ ಬರೀತಾ ಇದ್ದಾರೆ. ಅದರಲ್ಲಿ 36,000 ಜನ ಫ್ರೆಶರ್ಸ್ ಆಗಿದ್ದಾರೆ. ಇನ್ನು ಉಳಿದಂತಹ 3,000 ಜನ ಏನೋ ಆ ಪರೀಕ್ಷೆಯಲ್ಲಿ ಫೇಲ್ ಆಗಿದ್ದವರು ಕೂಡ ಇನ್ನು 3,000 ಜನರು ಕೂಡ ಪರೀಕ್ಷೆಯಲ್ಲಿ ತೆಗೆದುಕೊಂಡಿದ್ದಾರೆ. ಪ್ರತಿಯೊಬ್ಬರು ಕೂಡ ಈಗಾಗಲೇ ದೃಶ್ಯ ಗಮನಿಸ್ತಾ ಇರ್ಬೋದು. ಶಾಲೆಯ ಟೀಚರ್ಸ್ ಎಲ್ಲರೂ ಕೂಡ ಅವರಿಗೆ ಬೆಲ್ಲನ್ನು ತಟ್ಟಿ ಅವರಿಗೆ ಶುಭವನ್ನು ಹಾರೈಸಿ ಒಳಭಾಗಕ್ಕೆ ಕಳಿಸ್ತಾ ಇರುವಂಥದ್ದು. ಸೊ ಸಹಜವಾಗಿಯೇ ಈಗಾಗಲೇ ಮೈಸೂರಿನ ಬಹುತೇಕ ಎಲ್ಲ ಕೇಂದ್ರಗಳಲ್ಲೂ ಕೂಡ ಈಗಾಗಲೇ ಪೊಲೀಸರು ಕೂಡ ಸಾಕಷ್ಟು ಕಟ್ಟೆಚ್ಚರ ವಹಿಸ್ತಾ ಇದ್ದಾರೆ. ಸಹಜವಾಗಿಯೇ ವಿದ್ಯಾರ್ಥಿಗಳಿಗೆ ಯಾವುದೇ ಅಡ್ಡಿ ಆತಂಕಗಳಿರಬಾರ್ದು ಅಂತೇಳಿ ಎಲ್ಲರೂ ಕೂಡ ಯಾವುದೇ ನಿರ್ವಿಘ್ನ ಅಂದರೆ ಯಾರು ಹೆದರದಂತೆ ಪರೀಕ್ಷೆನ ಬರೀಬೇಕು. ಯಾಕಂದರೆ ವಿದ್ಯಾರ್ಥಿಗಳು SSLC ಪರೀಕ್ಷೆ ಅಂದರೆ ಒಂದು ರೀತಿಯಲ್ಲಿ ಹೆದರ್ಕೊಳ್ತಾರೆ. ಸೊ ಹೀಗಾಗಿ ವಿದ್ಯಾರ್ಥಿಗಳಿಗೆ ಶಿಕ್ಷಕರಿರ್ಬೋದು, ಪೋಷಕರಿರ್ಬೋದು, ಪ್ರತಿಯೊಬ್ಬರು ಕೂಡ ಸಾಕಷ್ಟು ತಯಾರಿಯನ್ನು ಮಾಡಿ ಈಗ ಪರೀಕ್ಷಾ ಕೇಂದ್ರಕ್ಕೆ ಒಳಭಾಗಕ್ಕೆ ಕಳಿಸ್ತಾ ಇರುವಂಥದ್ದು. ಅಶ್ವಿನಿ. ಆಲ್ ರೈಟ್ ವಿನೋದ್, ಥ್ಯಾಂಕ್ ಯು ಸೋ ಮಚ್ ಡೀಟೇಲ್ಸ್ಗೆ.